ಮಂಜಪ್ಪಣ್ಣ ಹಿಂಗಿದ್ದೀರಿ ಎಲ್ಲಣ್ಣ ಏನು ಹೇಳಿ ತಾತ ಮುತ್ತಾತ ಮಾಡೋದು ಗದ್ದೆಯಾ ಇವತ್ತು ಚಿಂದಂತ ಗದ್ದೆಯ ಗೌರ್ಮೆಂಟು ರೋಡ್ಗೆಲ್ಲ ಮಾಡಬೇಕು ಅಂತ ಜಮೀನ ಹೊಸ ಪಕ್ಕದವ್ರೆ. ನಾವು ನಮ್ಮ ಜೀವನಕ್ಕೆ ಇದನ್ನ ನಾವು ಜಮೀನು ಇಟ್ಕೊಂಡಿದ್ದು ಮುಂದೆ ನಾವು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನಣ್ಣ ಈ ಸರ್ಕಾರ ಅನ್ನೋದು ನಮಗೆ ಗೊತ್ತಾಗಲ್ಲ. ಇದು ಮಲತಾಯಿ ಧೋರಣೆ ಅಂತಲೇ ಹೇಳ್ಬೇಕು ನಾವು. ಹೌದು, ಏನು ಇವಾಗ ರೈತರಿಗೆ ಬಿತ್ತನೆ ಬೀಜ ಕೊಡ್ತೀವಿ, ಇನ್ನೊಂದು ಕೊಡ್ತೀವಿ ಅಂತಾರೆ. ಅದು ಭೂಮಿನೇ ಇಲ್ಲ ಅಂದರೆ ಏನು ಬಿತ್ತನೆ ಬೀಜ ಎಲ್ಲಿ ಬೆಳೀತಾನಣ್ಣ? ಎಲ್ಲ ನೋಡಿ ಇಲ್ಲಿ ಬಿಲ್ಡಿಂಗು ಇವೆಲ್ಲ ಮಾಡ್ತಾವನೆ. ಒಂದು ಕಡೆ ರೈತ ಇವತ್ತು ಬೆಳೀತಾ ಇಲ್ಲ, ಎಲ್ಲ ಶೋಕಿಗೆ ಇಳ್ದವನೆ. ಇನ್ನೊಂದು ಕಡೆಯಿಂದ ಸರ್ಕಾರನೇ ಹಿಂಗೆಲ್ಲ ಕಿತ್ಕೊಂಡು ಅಲ್ಲೆಲ್ಲ ಒಂದು ಕಡೆ ಜಾಗ ಕೊಟ್ಟರೆ ಮುಂದೇನು ಪೀಳಿಗೆ ಹೆಂಗಣ ಅವರು ಬಂದಿರೋ ಭೂಮಿಯಲ್ಲಿ ಗೆಣಸು ತಿನ್ಬೇಕಾಯ್ತದೆ. ನೆನ್ನೆ ನೋಡಿಸ್ಬಿಟ್ರಣ್ಣ ಇದು ಜನ ಕೊಡಿ ಅಂತ. ಇವತ್ತು ರೈತಗೆ ಬೆಂಬಲ ಮಾಡ್ತೀವಿ ಅಂತಂದರೆ ಈ ಕಡೆ ರೋಡ ಮಾಡ್ಕೊಂಡು ಏಕ ಹೋದ್ರೆ ಅಲ್ಲ ಮುಂದಿನಲ್ಲಿ ಯಾಕೆ ಬೆಳೀತಾರೆ? ಪ್ಲಾಸ್ಟಿಕ್ ಅಕ್ಕಿ ಬರ್ತದಣ್ಣ ಇನ್ಮೇಲೆ ಎಲ್ಲ ಸೀದಾ ಒಟ್ಟಿಗೆ ಹೋಗೋದನ್ನ ಇನ್ನಾದರೂ ಎಚ್ಚೆತ್ಕೊಂಡು ಸರ್ಕಾರಗಳು ರೈತನ ಉಳಿಸಿ ಬೆಳೆಸಿದ್ರೆ ಅಣ್ಣ ಜೀವನ. ಇಲ್ಲ ಅಂದರೆ ಮುಂದಿನ ಪೀಳಿಗೆಗೆ ನಿಜವಾಗ್ಲೂ ಪ್ಲಾಸ್ಟಿಕ್ ಅಕ್ಕಿನ ಎಚ್ಚೆತ್ಕೊಳ್ಳಿ ಅಂತ ನಾವು ಕಳಕಳಿ ಕೇಳ್ತೀವಿ ಅಣ್ಣ. ನಿಮ್ಮ ಮುಖಾಂತರ ಒಂದು ಒಳ್ಳೇದಾಗಲಿ ಅಣ್ಣ. ನಾವು ಎಲ್ಲ ನಿಮ್ಮ ಹಿಂದೆ ಹೋರಾಟಕ್ಕೆ ನಾವು ಸಿದ್ಧ. ಒಳ್ಳೆಯದಕ್ಕೆ ನಾವು ಯಾವತ್ತೂ ನಾವು ಅಂತಲ್ಲ ಇಡೀ ರೈತ ಕುಲನೇ ಸೇರ್ಕೊತಿದೆ. ಒಳ್ಳೆಯದಾಗಲಿ.